ಇದು ಏನಾಗಿದೆ ಅಂದರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಬಂದ ನಂತರ ಡೈವರ್ಟ್ ಮಾಡೋದಕ್ಕೆ ಮಾತಾಡ್ತಾರೆ. ಯಾರಿಗೆ ಮಾಡಿದ್ದಾರೆ ಬೇಕಲ್ಲ, ಯಾರು ಮಾಡಿದ್ದಾರೆ ಅದು ಬೇಕಲ್ಲ. ಹೇಳಲ್ಲ, ಒಬ್ಬರಾದರೂ ಬಂದು, ಒಬ್ಬರ ಶಾಸಕರಾದರೂ ಬಂದು ನನಗೆ ಇಂಥ ಬಿಜೆಪಿ ಇದ್ದದ್ದು ಅಥವಾ ಇಂಥವ್ರ ಮಧ್ಯವರ್ತಿಗಳು ಬಂದು ನನಗೆ 50 ಕೋಟಿ ರೂಪಾಯಿ ಹಾಕುದು ಹುಚ್ಚುತ್ತರ ಮಾತಾಡೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇದು ಪ್ರಭಾವ ಬೀರ್ತದೆ. 50 ಮಂದಿಗೆ 50 ಕೋಟಿ ಎಷ್ಟು ದುಡ್ಡು ಆಯ್ತು? 2,500 ಕೋಟಿ ರೂಪಾಯಿ ಆಯ್ತು. ನೀವೇನು ಮಾತಾಡ್ತೀರಿ? ನೀವು ಸೆನ್ಸರ್ ಅದೇನು ನಿಮ್ಗೆ? ಹೋಗ್ಲಿ, ನಾ ಕೇಳೋದು 50 ಕೋಟಿ ರೂಪಾಯಿ ಕೊಡ್ತಾರ ಅಂತ ನೀವು ಆರೋಪ ಮಾಡ್ತಿರಲ್ಲ, ಅಂದ್ರೆ ನಿಮ್ಮವ್ರು ವ್ಯಾಪಾರ ಆಗ್ಲಿಕ್ಕೆ ತಯಾರಾಗ್ಯಾರ ನಂಗಾರ ಮಾಡ್ತಾ ಇದ್ದಾರೆ. ಕುರಿ ಕೋಣ ಕತ್ತಿ ನಾವು ನಿಮ್ಮ MLA ಅಂದ್ರೆ ಭಾವಿಸಿಲ್ಲ. ಮಾರಾಟ ಮಾಡೋದು ಅವರು ಕುರಿ ಕೋಣ ಕತ್ತಿ ಮಾರಾಟ ಮಾಡ್ತಾರೆ. ಬಟ್ ನಾನ್ಸೆನ್ಸ್ ಅವ್ರು ಟಾಕಿಂಗ್. ಜವಾಬ್ದಾರಿಯಿಂದ ಮಾತಾಡೋಕೆ ಮುಖ್ಯಮಂತ್ರಿಗಳಾದವರು ಅವ್ರು ಹೇಳಿದ ಕೂಡಲೇ ಇವರೆಲ್ಲ ಹಿಂದಿಂದ ಎಲ್ಲರೂ ಶುರು ಮಾಡ್ತಾರೆ. ಹೌದು ಹೌದು, ಯಾರು ಒಬ್ಬ MLA ಮುಂದೆ ಬಂದು ಹೇಳಿದ್ ನನಗೆ ಇಂಥ ಕೊಡಕ್ಕೆ ಬಂದಿದ್ನಪ್ಪ ಅಂತ. ಅಷ್ಟರ ನಾನ್ಸೆನ್ಸ್. ಶುದ್ಧವಾಗಿ ಇದೊಂದು ಹುಚ್ಚುತನ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದಕ್ಕೆ. ಈ ರೀತಿ ಸಾರ್ವಜನಿಕ ಬದುಕನ್ನು ಕುಲುಷಿತಗೊಳಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಆದಂಥವ್ರು ಮಾಡಬಾರ್ದು.